ನಮಸ್ಕಾರ ಸ್ನೇಹಿತರೆ, ದಿನದರ್ಶನ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯ ಸ್ವಾಗತ. ಇಂದು ನಾವು ರಾಶಿಚಕ್ರದ ಅತ್ಯಂತ ನಿಗೂಢ, ಶಕ್ತಿಶಾಲಿ ಮತ್ತು ತೀವ್ರವಾದ ಭಾವನೆಗಳನ್ನು ಹೊಂದಿರುವ ವೃಶ್ಚಿಕ ರಾಶಿಯವರ ಬಗ್ಗೆ ಆಳವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಬಹಳಷ್ಟು ಕಷ್ಟಗಳನ್ನು, ನೋವುಗಳನ್ನು ಮತ್ತು ಹೋರಾಟಗಳನ್ನು ಅನುಭವಿಸಿರುತ್ತಾರೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವವರು ಬಹಳ ಕಡಿಮೆ. ಏನಿದು ಬರೀ ಕಷ್ಟವೇ ಆಯ್ತಲ್ಲ, ಜೀವನದಲ್ಲಿ ನೆಮ್ಮದಿಯಾಗಿರೋದು ಯಾವಾಗ ಅಂತ ನಿಮಗೆ ಅನಿಸದೇ ಇರುವುದಿಲ್ಲ. ಜೀವನದಲ್ಲಿ ಎಲ್ಲರಂತೆ ನಾನು ಕೂಡ ಐಷಾರಾಮಿಯಾಗಿ ಸಂತೋಷವಾಗಿ ಬದುಕಬೇಕು ಎಂಬ ಆಸೆ ನಿಮ್ಮಲ್ಲೂ ಇರುತ್ತದೆ. ಆದರೆ ಪ್ರತಿನಿತ್ಯ ಒಂದಲ್ಲ ಒಂದು ಅಡೆತಡೆಗಳು ನಿಮ್ಮ ದಾರಿಗೆ ಅಡ್ಡ ಬರುತ್ತಿರುತ್ತದೆ. ನಿಮ್ಮ ಈ ಎಲ್ಲ ಕಷ್ಟಗಳಿಗೂ, ಅಡೆತಡೆಗಳಿಗೂ ಹಾಗೂ ನಿಮ್ಮ ಅದೃಷ್ಟವೇ ಬದಲಾಗಿ ನಿಮ್ಮ ಜೀವನವು ಯಶಸ್ಸಿನತ್ತ ಸಾಗಲು ಬೇಕಾದ ಒಂದು ದೈವಿಕ ಸೀಕ್ರೆಟ್ ತಂತ್ರವನ್ನು ಇಂದಿನ ಈ ವಿಡಿಯೋದಲ್ಲಿ ವಿವರವಾಗಿ ತಿಳಿಸಿಕೊಡ್ತಿದ್ದೀನಿ. ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ, ನಿಮ್ಮ ಕಷ್ಟಗಳಿಗೆ ನೀವೇ ಪರಿಹಾರ ಕಂಡುಕೊಳ್ಳಿ. ಅದಕ್ಕೂ ಮುನ್ನ ನೀವು ವೃಶ್ಚಿಕ ರಾಶಿಯವರಾಗಿದ್ದರೆ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನೀವಿನ್ನೂ ನಮ್ಮ ದಿನದರ್ಶನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ಮೊದಲಿಗೆ ವೃಶ್ಚಿಕ ರಾಶಿಯವರ ವ್ಯಕ್ತಿತ್ವವನ್ನು ಅರ್ಥ ಮಾಡಿಕೊಳ್ಳೋಣ. ಇವರದ್ದು ಚೇಳಿನ ಸ್ವಭಾವ. ನೋಡಲು ಗಟ್ಟಿಯಾಗಿದ್ದರೂ ಒಳಗಡೆ ತುಂಬಾ ಮೃದುವಾದ ಮತ್ತು ಭಾವನಾತ್ಮಕವಾದ ಮನಸ್ಸಿರುತ್ತದೆ. ಇವರನ್ನು ಅರ್ಥ ಮಾಡಿಕೊಳ್ಳುವುದು ಬಹಳ ಕಷ್ಟ. ಇವರು ಯಾವುದೇ ಕೆಲಸವನ್ನು ಕೈಗೆತ್ತಿಕೊಂಡರೆ ಅದರಲ್ಲಿ ಸೋಲಾಗಲಿ ಗೆಲುವಾಗಲಿ ಅದನ್ನು ಪೂರ್ಣ ಮಾಡಿಯೇ ಬಿಡುತ್ತಾರೆ. ಕಷ್ಟಪಟ್ಟಾದರೂ ಅಂದುಕೊಂಡಿದ್ದನ್ನು ಸಾಧಿಸುವ ಛಲ ಇವರದ್ದು. ಇವರ ಆರನೆಯ ಇಂದ್ರಿಯ ಅಂದರೆ ಸಿಕ್ಸ್ ಸೆನ್ಸ್ ತುಂಬಾ ಪ್ರಬಲವಾಗಿರುತ್ತದೆ. ಮುಂದೆ ಆಗುವ ಘಟನೆಗಳ ಬಗ್ಗೆ ಇವರಿಗೆ ಮೊದಲೇ ಸುಳಿವು ಸಿಗುತ್ತದೆ. ಈ ರಾಶಿಯ ಅಧಿಪತಿ ಗ್ರಹಗಳ ಸೇನಾಧಿಪತಿಯಾದ ಮಂಗಳ ಗ್ರಹ. ಮಂಗಳ ಧೈರ್ಯ, ಶಕ್ತಿ, ಕೋಪ ಮತ್ತು ಹೋರಾಟದ ಕಾರಕ. ಇದೇ ಕಾರಣದಿಂದ ವೃಶ್ಚಿಕ ರಾಶಿಯವರಲ್ಲಿ ಅಗಾಧವಾದ ಶಕ್ತಿ ಮತ್ತು ಧೈರ್ಯವಿರುತ್ತದೆ. ಆದರೆ ಅದೇ ಸಮಯದಲ್ಲಿ ಕೋಪ ಮತ್ತು ಸೇಡಿನ ಮನೋಭಾವವೂ ಇರುತ್ತದೆ. ಈ ಮಂಗಳ ಗ್ರಹದ ಆದಿದೇವತೆ ಸಾಕ್ಷಾತ್ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿ. ಹಾಗಾಗಿ ವೃಶ್ಚಿಕ ರಾಶಿಯವರು ಸುಬ್ರಹ್ಮಣ್ಯ ಅಥವಾ ಮುರುಗನ ಆರಾಧನೆಯನ್ನು ಮಾಡುವುದರಿಂದ ಜೀವನದಲ್ಲಿ ಎದುರಾಗುವ ಎಲ್ಲಾ ಕಷ್ಟಗಳನ್ನು ಮತ್ತು ಶತ್ರುಗಳನ್ನು ಜಯಿಸಬಹುದು. ವೃಶ್ಚಿಕ ರಾಶಿಯವರ ಪ್ರಮುಖ ಶಕ್ತಿ ಏನೆಂದರೆ ಅವರ ನಿಷ್ಠೆ ಮತ್ತು ಪ್ರಾಮಾಣಿಕತೆ. ತಾವು ಪ್ರೀತಿಸುವವರಿಗಾಗಿ ಅಥವಾ ನಂಬಿದ ಸ್ನೇಹಿತರಿಗಾಗಿ ಏನು ಬೇಕಾದರೂ ಮಾಡಲು ಸಿದ್ಧರಿರುತ್ತಾರೆ. ಇವರ ನಿರ್ಧಾರಗಳು ತುಂಬಾ ದೃಢವಾಗಿರುತ್ತವೆ ಮತ್ತು ಇದರಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿರುತ್ತದೆ. ಆದರೆ ಇವರಲ್ಲಿ ಕೆಲವು ದೌರ್ಬಲ್ಯಗಳು ಕೂಡ ಇವೆ. ಇವರ ಅತಿದೊಡ್ಡ ದೌರ್ಬಲ್ಯವೆಂದರೆ ಇವರ ಸೇಡಿನ ಮನೋಭಾವ. ತಮಗೆ ಯಾರಾದರೂ ಮೋಸ ಮಾಡಿದರೆ ಅಥವಾ ನೋವು ಕೊಟ್ಟರೆ ಅದನ್ನು ಎಂದಿಗೂ ಮರೆಯುವುದಿಲ್ಲ ಮತ್ತು ಸಮಯ ಕಾಯ್ದು ತಕ್ಕ ಉತ್ತರ ಕೊಡುತ್ತಾರೆ. ಇವರು ತುಂಬಾ ರಹಸ್ಯಮಯ ವ್ಯಕ್ತಿತ್ವದವರು. ತಮ್ಮ ಮನಸ್ಸಿನ ಮಾತನ್ನು ಯಾರೊಂದಿಗೂ ಸುಲಭವಾಗಿ ಹಂಚಿಕೊಳ್ಳುವುದಿಲ್ಲ. ಇವರಲ್ಲಿ ಅತಿಯಾದ ಪೊಸೆಸಿವ್ನೆಸ್ ಮತ್ತು ಅನುಮಾನದ ಗುಣಗಳು ಇರುತ್ತವೆ. ಈ ಗುಣಗಳಿಂದಾಗಿ ವೃಶ್ಚಿಕ ರಾಶಿಯವರು ಜೀವನದಲ್ಲಿ ಹಲವಾರು ಸವಾಲುಗಳನ್ನು ಎದುರಿಸುತ್ತಾರೆ. ಅವರು ಯಾರನ್ನು ಸಂಪೂರ್ಣವಾಗಿ ನಂಬುತ್ತಾರೋ ಅವರಿಂದಲೇ ಮೋಸ ಹೋಗುವ ಸಾಧ್ಯತೆ ಹೆಚ್ಚಿರುತ್ತದೆ. ಅವರ ತೀವ್ರವಾದ ಸ್ವಭಾವದಿಂದಾಗಿ ತಿಳಿಯದೆಯೇ ಶತ್ರುಗಳನ್ನು ಸೃಷ್ಟಿಸಿಕೊಳ್ಳುತ್ತಾರೆ. ಜೀವನದಲ್ಲಿ ಒಂದರ ನಂತರ ಒಂದು ಅಡೆತಡೆಗಳು ಬರುತ್ತಲೇ ಇರುತ್ತವೆ. ಇದರಿಂದಾಗಿ ಮಾನಸಿಕ ನೆಮ್ಮದಿ ಕಳೆದುಕೊಳ್ಳುತ್ತಾರೆ. ಇವರು ತುಂಬಾ ಎತ್ತರದ ಸ್ಥಾನದಲ್ಲಿ ಇರುತ್ತಾರೆ, ಇಲ್ಲವಾದರೆ ತೀರಾ ಕೆಳಮಟ್ಟದಲ್ಲಿರುತ್ತಾರೆ. ಮಧ್ಯಮ ವರ್ಗದ ಜೀವನ ಇವರಿಗೆ ಒಗ್ಗುವುದಿಲ್ಲ. ಈ ಎಲ್ಲಾ ಸಮಸ್ಯೆಗಳಿಂದ ಪಾರಾಗಲು ಮತ್ತು ನಿಮ್ಮ ಜೀವನದಲ್ಲಿ ಯಶಸ್ಸಿನ ದೀಪವನ್ನು ಹಚ್ಚಲು ಒಂದು ಅತ್ಯಂತ ಸರಳ ಮತ್ತು ಶಕ್ತಿಶಾಲಿಯಾದ ಪರಿಹಾರ ಇಲ್ಲಿದೆ. ಇದನ್ನು ಶ್ರದ್ಧೆಯಿಂದ ಪಾಲಿಸಿದರೆ ನಿಮ್ಮ ಜೀವನದಲ್ಲಿ ಯಶಸ್ಸು ಖಚಿತ. ಈ ಪರಿಹಾರವನ್ನು ವೃಶ್ಚಿಕ ರಾಶಿಯ ಶುಭ ದಿನವಾದ ಮಂಗಳವಾರದಂದೇ ಮಾಡಬೇಕು. ಇದಕ್ಕಾಗಿ ನಿಮಗೆ ಒಂದು ಕೆಂಪು ಬಣ್ಣದ ವಸ್ತ್ರ, 2 ಮಣ್ಣಿನ ಹಣತೆಗಳು ಮತ್ತು ದೀಪಕ್ಕೆ ಬೇಕಾದ ಎಣ್ಣೆ. ಪ್ರತಿ ಮಂಗಳವಾರ ಸಂಜೆ ಸ್ನಾನ ಮಾಡಿ ಶುಭ್ರವಾಗಿ ನಿಮ್ಮ ಸಮೀಪದಲ್ಲಿರುವ ಯಾವುದಾದರೂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ. ಒಂದು ವೇಳೆ ದೇವಸ್ಥಾನಕ್ಕೆ ಹೋಗಲು ಸಾಧ್ಯವಾಗದಿದ್ದರೆ ಮನೆಯ ದೇವರ ಕೋಣೆಯಲ್ಲಿ ಸುಬ್ರಹ್ಮಣ್ಯನ ಫೋಟೋ ಅಥವಾ ವಿಗ್ರಹದ ಮುಂದೆ ಈ ಪರಿಹಾರವನ್ನು ಮಾಡಬಹುದು. ದೇವರ ಮುಂದೆ ಈ ಕೆಂಪು ಬಣ್ಣದ ವಸ್ತ್ರವನ್ನು ಹಾಸಿ ಅದರ ಮೇಲೆ 2 ಮಣ್ಣಿನ ಹಣತೆಗಳನ್ನು ಇಡಬೇಕು. ನಂತರ ಆ ದೀಪಗಳಿಗೆ ಎಣ್ಣೆ ಮತ್ತು ಬತ್ತಿಯನ್ನು ಹಾಕಿ ನಿಮ್ಮ ಮನಸ್ಸಿನಲ್ಲಿ ನನ್ನ ಜೀವನದಲ್ಲಿ ಇರುವ ಎಲ್ಲಾ ಕಷ್ಟ ನಷ್ಟಗಳು ಮತ್ತು ಶತ್ರು ಬಾಧೆಗಳು ದೂರವಾಗಲಿ, ನನ್ನ ಎಲ್ಲಾ ಕೆಲಸಗಳು ನಿರ್ವಿಘ್ನವಾಗಿ ನೆರವೇರಲಿ ಎಂದು ಪ್ರಾರ್ಥಿಸಿಕೊಂಡು ಈ ದೀಪಗಳನ್ನು ಹಚ್ಚಬೇಕು. ದೀಪ ಹಚ್ಚಿದ ನಂತರ ಸುಬ್ರಹ್ಮಣ್ಯ ಅಷ್ಟೋತ್ತರ ಅಥವಾ ಓಂ ಶರವಣ ಭವ ಎಂಬ ಮಂತ್ರವನ್ನು 27 ಬಾರಿ ಜಪಿಸಿ ನಮಸ್ಕರಿಸಬೇಕು. ಈ ರೀತಿ ನೀವು ಸತತವಾಗಿ 7 ಮಂಗಳವಾರಗಳ ಕಾಲ ಮಾಡುವುದರಿಂದ ನಿಮ್ಮ ಜೀವನದಲ್ಲಿ ಇರುವಂತಹ ಕಷ್ಟ ನಷ್ಟಗಳೆಲ್ಲವೂ ದೂರವಾಗುತ್ತವೆ. ಶತ್ರುಬಾಧೆ ನಿವಾರಣೆಯಾಗುತ್ತದೆ. ಕೆಲಸ ಕಾರ್ಯಗಳಲ್ಲಿ ಬರುವ ಅಡೆತಡೆಗಳು ದೂರವಾಗುತ್ತವೆ ಮತ್ತು ನಿಮ್ಮ ಮನಸ್ಸಿಗೆ ಧೈರ್ಯ ಮತ್ತು ಸ್ಥೈರ್ಯ ಬರುತ್ತದೆ. ಈ ಮುಖ್ಯ ಪರಿಹಾರದ ಜೊತೆಗೆ ನಿಮಗೆ ಕೆಂಪು ಮತ್ತು ಕೇಸರಿ ಬಣ್ಣಗಳು ಬಹಳ ಶುಭಕರ. ನಿಮ್ಮ ಅದೃಷ್ಟದ ರತ್ನವೆಂದರೆ ಹವಳ. ಆದರೆ ಇದನ್ನು ಧರಿಸುವ ಮುನ್ನ ನಿಮ್ಮ ಹತ್ತಿರದ ಅನುಭವಿ ಜ್ಯೋತಿಷಿಗಳ ಸಲಹೆ ಪಡೆಯುವುದು ಅತ್ಯವಶ್ಯಕ.
ಮಂಗಳವಾರದಂದು ಕೆಂಪು ಬಣ್ಣದ ಹಣ್ಣುಗಳನ್ನು ಅಥವಾ ಸಿಹಿ ತಿಂಡಿಗಳನ್ನು ದಾನ ಮಾಡುವುದರಿಂದ ಮಂಗಳ ಗ್ರಹದ ಅನುಗ್ರಹ ಹೆಚ್ಚಾಗುತ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ವೃಶ್ಚಿಕ ರಾಶಿಯವರ ಜೀವನದ ಸಂಪೂರ್ಣ ಚಿತ್ರಣ ಮತ್ತು ಅವರ ಕಷ್ಟಗಳಿಗೆ ಸುಲಭವಾದ ಪರಿಹಾರ. ನಂಬಿಕೆ ಇಟ್ಟು ಈ ತಂತ್ರವನ್ನು ಪಾಲಿಸಿ ನಿಮ್ಮ ಜೀವನದಲ್ಲಿ ಆಗುವ ಧನಾತ್ಮಕ ಬದಲಾವಣೆಯನ್ನು ನೀವೇ ಕಾಣುವಿರಿ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಇದನ್ನು ನಿಮ್ಮ ವೃಶ್ಚಿಕ ರಾಶಿಯ ಸ್ನೇಹಿತರಿಗೂ ಹಾಗೂ ಸಂಬಂಧಿಕರಿಗೂ ಶೇರ್ ಮಾಡಿ. ಅವರ ಕಷ್ಟಗಳು ಕೂಡ ದೂರವಾಗಲಿ, ನಿಮಗೂ ಒಳಿತಾಗುತ್ತದೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ರಾಶಿಯ ಸಂಪೂರ್ಣ ಮಾಹಿತಿಯೊಂದಿಗೆ ನಿಮಗೆ ಭೇಟಿಯಾಗುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರ.